ನಮಸ್ಕಾರ. ಪಿಂಕು ಪ್ರೇರಣ ಪಾಕಶಾಲೆಗೆ ಸ್ವಾಗತ. ನಾವು ಇಂದು ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅನ್ನೋದನ್ನ ತಿಳಿಯೋಣ. ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸಾಸಿವೆ, ಕಡಲೆಬೇಳೆ, ಹಸಿಮೆಣಸಿಕಾಯಿ ಹಾಕಿ ಹುರಿಯಿರಿ. ಹಸಿಮೆಣಸಿನಕಾಯಿ ಚೆನ್ನಾಗಿ ಬೆಂದ ನಂತರ ಈರುಳ್ಳಿ ಹಾಕಿ ಹುರಿಯಿರಿ. ಈರುಳ್ಳಿ ಕಂದು ಬಣ್ಣಕ್ಕೆ ತಿರುಗುವ ತನಕ ಹುರಿಯಬೇಕು. ನಂತರ ಟೊಮೆಟೊ ಹಾಕಿ ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಹುರಿಯಿರಿ. ಟೊಮೆಟೊ ಬೆಂದ ನಂತರ ಬೆಂಡೆಕಾಯಿಯನ್ನು ಹಾಕಿ. ಬೆಂಡೆಕಾಯಿ ಸ್ವಲ್ಪ ಅಂಟು ಇರುವುದರಿಂದ ಅದನ್ನು ಚೆನ್ನಾಗಿ ಹುರಿಯಬೇಕು. ಅಂಟು ಹೋಗುವ ತನಕ ಚೆನ್ನಾಗಿ ಹುರಿಯಿರಿ. ಟೊಮೆಟೊ ಈರುಳ್ಳಿ ತಳದಲ್ಲೇ ಉಳಿದಿದ್ದರೆ ಬಾಣಲೆಯನ್ನು ಒಮ್ಮೆ ಈ ರೀತಿ ಮಾಡಿ. ನಂತರ 2 ಲೋಟ ನೀರನ್ನು ಸೇರಿಸಿ ಒಮ್ಮೆ ಕೈಯಾಡಿಸಿ. ಮೂರರಿಂದ 4 ಚಮಚ ಸಾಂಬಾರು ಪುಡಿ ಹಾಕಿ ಕೈಯಾಡಿಸಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ಲೋಟ ನೀರನ್ನು ಅದಕ್ಕೆ ಸೇರಿಸಿ ಚೆನ್ನಾಗಿ ಕೈಯಾಡಿಸಿ. ಹೀಗೆ ಎಲ್ಲವನ್ನು ಒಮ್ಮೆ ಹದವಾಗಿ ಬೆರೆಸಿ ಒಂದು ತಟ್ಟೆಯನ್ನು ಮುಚ್ಚಿ ಬೇಯಲು ಬಿಡಿ. ಹೀಗೆ ಕುದಿ ಬಂದ ನಂತರ ಮತ್ತೊಮ್ಮೆ ಕೈಯಾಡಿಸಿ ತಳ ಹಿಡಿಯದಂತೆ ನೋಡಿಕೊಳ್ಳಿ. ಈ ಬೆಂಡೆಕಾಯಿ ಗೊಜ್ಜು ಚಪಾತಿಗೆ ತುಂಬ ರುಚಿಯಾಗಿರುತ್ತದೆ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸಿ ಮತ್ತೊಮ್ಮೆ ಎಲ್ಲವನ್ನು ಬೆರೆಸಿ ಕೈಯಾಡಿಸಿ ಕುದಿಯಲು ಬಿಡಿ. ಈಗ ರುಚಿಯಾದ ಬೆಂಡೆಕಾಯಿ ಗೊಜ್ಜು ಸವಿಯಲು ಸಿದ್ಧ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.